ನಿನ್ನೆ ಮಧ್ಯಾಹ್ನ ಸರಿಸುಮಾರು ಒಂದು 12 ಗಂಟೆಯಿಂದ 1 ಗಂಟೆ ಒಳಗಡೆ ನಮ್ಮ ಬಡಗಲುಂಡಿ ಮತ್ತು ಕೆಂಪೇಗೌಡನುಂಡಿ ಮಧ್ಯೆ ಹಾದು ಹೋಗಿರೋ ವರುಣಾ ಕೆನಲ್ ಹತ್ರ ನಮ್ಮ ರಾಕೇಶ್ ಮತ್ತು ನಂದನನ ಹುಡುಗರು ಜಮೀನಿಗೆ ಯೂರಿಯಾ ಮತ್ತು ಗೊಬ್ಬರವನ್ನು ಸಿಂಪಡಿಸಲು ಹೋಗಿದ್ರು. ಬರಬೇಕಾದ್ರೆ ಅದೇ ಊರಿನ ಇನ್ನೊಬ್ಬ ಹುಡುಗ ನೀರಲ್ಲಿ ಅವನಿಗೆ ಈಜು ಬರಲಿಲ್ಲ, ನೀರಲ್ಲಿ ಆದ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕೂಕೊಂಡಿದ್ದಾನೆ, ನನ್ನ ಕಾಪಾಡಿ ಕಾಪಾಡಿ ಅಂತ. ಇದನ್ನು ಕೇಳಿಸ್ಕೊಂಡು ರಾಕೇಶು ಮೊದಲೋಗಿ ಅವನ್ನ ಎಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದಾನೆ. ಕಾರ್ ಜಾರಿ ಒಳಗಡೆ ಬಿದ್ದಿದ್ದಾನೆ. ಇವರಿಬ್ಬರನ್ನ ಮತ್ತೆ ಕಾಪಾಡೋಕ್ಕೆ ಸ್ಕೂಟ್ರನ್ನ ಕೆಳಗಡೆ ಇಟ್ಬಿಟ್ಟು ನಮ್ಮ ನಂದನನ ಹುಡುಗ ಹೋಗಿದ್ದಾನೆ, ಅವನು ಕೂಡ ಆಯ ತಪ್ಪಿ ಒಳಗಡೆ ಬಿದ್ದಿದ್ದಾನೆ. ಈ ಮೂರು ಸೆಣಸಾಟದಲ್ಲಿ ಒಂದು ಹುಡುಗ ಮೊದಲು ಬಿದ್ದಂಥ ಕಾಪಾಡಿ ಕಾಪಾಡಿ ಅಂದಂಥ ಹುಡುಗ ಮೇಲೆ ಬಂದಿದ್ದಾನೆ ಸಹಾಯ ಪಡ್ಕೊಂಡು. ಇವರಿಬ್ಬರು ನೀರಲ್ಲಿ ನೆಲ ಕಚ್ಚಿದ್ದಾರೆ. ಮೇಲಕ್ಕೆ ಬರಲಿಕ್ಕೆ ಆಗಿಲ್ಲ. ತುಂಬ ರಭಸ ಇತ್ತು. ಅದು ಟರ್ನಿಂಗ್ ಇದೆ, ಕೆನಲ್ ಯೂ ಟರ್ನ್ ಇದೆ. ಆ ಯೂ ಟರ್ನಲ್ಲಿ ತುಂಬ ರಭಸವಾಗಿ ನೀರು ಟರ್ನಿಂಗ್ ತೊಗೊಂಡಿರೋದ್ರಿಂದ ಅಲ್ಲಿ ಇವರು ಮೇಲ್ಗಡೆ ಸಹಾಯ ಪಡ್ಕೊಂಡು ಬರಲಿಕ್ಕೆ ಆಗಿಲ್ಲ. ಮತ್ತು ಸುತ್ತಮುತ್ತ ಕೂತ್ಕೊಂಡ್ರು. ಅದು ಮಧ್ಯಾಹ್ನ ಟೈಮು, ಎಲ್ಲ ಊಟ ಟೈಮ್ ಆಗಿರೋದ್ರಿಂದ ಯಾರೂ ಸುತ್ತಮುತ್ತ ಜಮೀನುಗಳಲ್ಲಿ ಜನ ಇರಲಿಲ್ಲ. ಈಜು ಎಲ್ಲ ಅಲ್ಪ ಸ್ವಲ್ಪ ಸರ್. ನಂದನಿಗೆ ಸ್ವಲ್ಪ ಬರ್ತಾಯಿತ್ತು ಅಷ್ಟೇ. ರಾಕೇಶು ಮತ್ತು ಮೊದಲು ಬಿದ್ದಂಥ ಹುಡುಗನಿಗೆ ಸ್ವಿಮ್ಮಿಂಗೇ ಗೊತ್ತಿಲ್ಲ ಅವ್ರಿಗೆ. ನಂದನಿಗೆ ಸ್ವಲ್ಪ ಗೊತ್ತಿತ್ತು, ಬಟ್ ಅಲ್ಲಿ ಅವನು ಅತಿ ಹೆಚ್ಚು ರಭಸ ನೀರು ಬರ್ತಾ ಇರೋದ್ರಿಂದ ಅವನನ್ನು ಕಾಪಾಡ್ಕೊಳ್ಳೋಕ್ಕಾಗಿಲ್ಲ. ಜಸ್ಟು ಈ ನಮ್ಮ ನಂದನನ್ನವರು ರಮೇಶ್ ಅವ್ರನ್ನವ್ರ ಮಗ, 24 ವರ್ಷದ ಹುಡುಗ, 14, 12, 13 ದಿನದಿಂದ ನಮ್ಮ ಚನ್ನಪಟ್ಟಣ ತಾಲೂಕು ಹುಡುಗಿನ ಲವ್ ಮ್ಯಾರೇಜ್ ಆಗಿದ್ದ. ಜಸ್ಟ್ 11 ದಿನದಿಂದ ಸ್ಟೇಷನ್ಲೇ ಕ್ಲಿಯರ್ ಆಗಿ ತುಂಬ 7 ವರ್ಷದ ಪ್ರೀತಿ. ಆ ಮನೆ ಗೋಳನ್ನ ನೋಡ್ಲಿಕ್ಕೆ ಆಗ್ತಾಯಿಲ್ಲ ಇವಾಗ. ಆ ಮಗು ಒಂದು ಕಡೆ, ಕುಟುಂಬ ಒಂದು ಕಡೆ. ಇವರಿಬ್ಬರು ಸಹೋದರರ ಮಕ್ಕಳು, ಅಣ್ಣ ತಮ್ಮದಿರ ಮಕ್ಕಳು, ಒಂದೇ ಗ್ರಾಮದವರು, ಒಂದೇ ಕಡೆ ಮನೆ, ಅಕ್ಕಪಕ್ಕದ ಮನೆ. ಒಂಥರ ಜೋಡಿ ಅಕ್ಕಿಗಳ ಥರ ಅಣ್ಣ ತಮ್ಮದಿರಿಬ್ಬರು ಭಾಳ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು. ಈ ವಿರುದ್ಧವಾಗಿ ಅಂತಂದರೆ ಅವರು ಕರೆದ್ರು, ಅವ್ರು ಯಾರೂ ಬರಲಿಲ್ಲ. ಅವರು ಒಪ್ಪಿಗೆ ಸೂಚಿಸಿದ್ರು, ಆಯಿತು ನಿಮ್ಮ ಇಷ್ಟ, ಏನೋ ಮಾಡ್ಕೊಳ್ಳಿ, ಚೆನ್ನಾಗಿರಿ ಜೀವನದಲ್ಲಿ ಅಂತ. ಬಟ್ ಆದರೆ ತುಂಬ ಇಷ್ಟಪಟ್ಟು 7 ವರ್ಷ ಗೀತಾ ಕಾನ್ವೆಂಟಲ್ಲಿ ಹೋಗ್ಬೇಕಾದ್ರೆ ಇವರು ಆ ಪೊಲೀಸ್ ಕ್ವಾರ್ಟರ್ಸಲ್ಲೆಲ್ಲ ಅವ್ರ ಅಕ್ಕಪಕ್ಕ ಮನೆ, ಅಲ್ಲೆಲ್ಲ ಇಷ್ಟಪಟ್ಟು ಇವರು ತುಂಬ ಒಂದು 6-7 ವರ್ಷದ ಸುದೀರ್ಘ ಪ್ರೀತಿ ಪ್ರೇಮ ಮಾಡಿಕೊಂಡು ಪಾಪ ಈಗ ಮದುವೆ ಕೂಡ ಆಗಿದ್ದರು. ತುಂಬ ಚೆನ್ನಾಗಿತ್ತು. ನಾಳೆ ಮಹದೇಶ್ವರನ ಪೂಜೆ ಇಟ್ಕೊಂಡಿದ್ರು ಮನೇಲಿ. ಸೋಮವಾರ ಮೊದಲನೇ ಪೂಜೆ ಮಾಡುವ ಅಂದ್ಬಿಟ್ಟು ಪಾಪ ವಿಧಿ ಆ ಪೂಜೆಗೆ ಅಡ್ಡ ಇಡ್ತೇನೋ ಅಂತ ಅನ್ನಿಸ್ತದೆ ನನಗೆ. ಎಲ್ಲವೂ ಒಂದೇ ಊರವರು ಸರ್, ನಮ್ಮ ಬಡಗಲುಂಡಿ ವಿಲೇಜೆ. ಎಲ್ಲ ನೆನ್ನೆ ಸ್ಕೂಲೆಲ್ಲ ಮುಗಿದಿತ್ತು, ಎಲ್ಲ ರಜಾ ಇತ್ತಲ್ಲ ಅಂದ್ಬಿಟ್ಟು ಸ್ಕೂಲಲ್ಲಿ ಮುಗಿಸ್ಕೊಂಡು ಬಂದ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗುವೆ. ಅವ್ರನ್ನ ಕಾಪಾಡೋಕ್ಕೆ ಹೋಗಿ ಇಬ್ಬರು ಸಹೋದರನ ಬಲಿ ಕೊಟ್ಟಂಗೆ ಆಗಿದೆ. ಈಗ ಮನೆಗೆ ಇಬ್ಬರು ಗಂಡು ಮಕ್ಕಳು, ಇಬ್ಬರು ಆಧಾರ ಸ್ತಂಭನೆ, ಒಬ್ಬರೊಬ್ಬರೇ ಮಕ್ಕಳುಗಳಿರೋದು. ರವಿ ಅನ್ನೋರ್ಗೂ ಮೊದಲನೇ ಮಗ, ರಮೇಶ್ ಅಣ್ಣನವ್ರಿಗೂ ಹಿರಿ ಮಗ ಇವನು. ಇನ್ನೊಬ್ಬ ಕಿರಿಯ ಒಂದು ಹುಡುಗ ಇದ್ದಾನೆ ಅಷ್ಟೇ. ತುಂಬ ಕಷ್ಟ ಇದೆ ಸರ್ ಈ ವ್ಯವಸ್ಥೆಯಲ್ಲಿ. ನೋಡ್ತಾ ಇದ್ದರೆ ಪ್ರತಿಯೊಂದು ಕೂಡ ಕರಳು ಕಿವುತು ಅಂತ ಘಟನೆ ಇದು. ಯಾರೋ ದಯಮಾಡಿ ನಾನು ಮಾಧ್ಯಮ ಮುಖಾಂತರ ಕೇಳ್ಕೊತೀನಿ, ಯುವಕರು ದಯಮಾಡಿ ಈಜಕ್ಕೆ ಹೋಗೋದನ್ನ ಕಡಿಮೆ ಮಾಡಿ. ಮನೇಲಿ ಸುಳ್ಳು ಹೇಳ್ಬಿಟ್ಟು ಬಂದು ಆ ರಜಾ ಕೊಟ್ಟ ದಿನ ಇಲ್ಲಿ ನಮ್ಮ ಬಂತ್ಕಳಿ ಉಂಡಿ ಟರ್ನಿಂಗು, ಆ ವಾಜಮಂಗ್ಲ ಟರ್ನಿಂಗು, ಕೆನಲ್ಗಳಲ್ಲಿ ಈಜ್ತಾ ಇರ್ತಾರೆ. ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ಯುವಕರು ಈಜು ಬರಲಿಲ್ಲ ಅಂದರೆ ಕೆರೆ ಕಟ್ಟೆಗಳಲ್ಲಿ ಮತ್ತು ಕಾಲುವೆಗಳಲ್ಲಿ ಈಜೋದನ್ನು ದಯಮಾಡಿ ನಿಲ್ಲಿಸಿ ಅಂತ ನಿಮ್ಮ ಮುಖಾಂತರ ಕೇಳ್ಕೊಳ್ತೇನೆ. ಜೊತೆಗೆ ನಮ್ಮ ಇವತ್ತು ಏನು ಕಳ್ಕೊಂಡಿದ್ದಾರೆ ಕುಟುಂಬಗಳಿಗೆ ಸರ್ಕಾರದಿಂದ ಏನಾದರೂ ಹೆಚ್ಚಿನ ರೀತಿಯಲ್ಲಿ, ಇದು ಮುಖ್ಯಮಂತ್ರಿಗಳ ಕಾರ್ಯಕ್ಷೇತ್ರ ಆಗಿರೋದ್ರಿಂದ ಏನಾದರೂ ಸಹಾಯಧನ ಕೊಡಲಿಕ್ಕಾದರೆ ಕೊಡಿ. ಜೊತೆಗೆ ಭಗವಂತ ಈ ಎರಡೂ ಕುಟುಂಬಗಳಿಗೆ ಇದನ್ನು ಅರಗಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತೇಳಿ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ತೇನೆ. ನಾನು ವರ್ಕೂಡ್ ಉಮೇಶ್ ಅಂತ, ವರುಣಾ ಕಾನ್ಸ್ಟಿಟ್ಯೂನ್ಸಿ. ಹೇಳಿ ಸರ್. ನಿನ್ನೆ 12:30 ಜಮೀನಿಗೆ ಸರ್ ಗೊಬ್ಬರ ಎರ್ಸಕ್ಕೆ ಹೋಗಿದ್ರು. ಅವ್ರು ಗೊಬ್ಬರ ಎರ್ಸಿಬಿಟ್ಟು ಬರುವಾಗ ಇನ್ನೊಂದು ಹುಡುಗ 13 ವರ್ಷದವನು ಕೂಕಂಡ, ಅವನ್ನ ಬಚಾವ್ ಮಾಡೋಕ್ಕೆ ಹೋಗಿ ಇವರಿಬ್ಬರು ಇದು ಮಾಡಿ ತೀರೋಗ್ಬಿಟ್ಟಿದ್ದು ಸರ್. ಮದುವೆ ಆಗಿದೆ ಸರ್ ನಂದನ್ ಅನ್ನೋನಿಗೆ. ಇನ್ನೊಬ್ಬ ನನ್ನ ತಮ್ಮನ ಮಗ ಸರ್, ರಾಕೇಶ್ ಅಂತ. ಯಾರು ಸರ್? ಅವನು ನಮ್ಮೂರವರೇ ಸರ್, ಬಡಗಲುಂಡಿಯವರು. ಅವರು ನಮ್ಮೂರು ನೋಡಿ ಇವರು ಕಾಪಾಡಿ. ಹೌದು ಸರ್. ಯಾರು ಹೇಳಿ? ಕುಟುಂಬಕ್ಕೆ ಆಧಾರ ಸ್ತಂಭನೇ ಅವರಿಬ್ಬರು ಸರ್. ನನ್ನ ಮಗ ನಂದನ್ ಅಂತ ಅವನು, ನನ್ನ ತಮ್ಮನಿಗೆ ರಾಕೇಶ್ ಅಂತ ಅಂದ್ಬಿಟ್ಟು ಅವನೇ ಬಲಗೈ ಬಂಟ ಇದ್ದಂಗಿದೆ ಸರ್. ಈಗ ನಮ್ಮ ಮಕ್ಳು ಕಳ್ಕೊಂಡು ತುಂಬ ದುಃಖದಲ್ಲಿದ್ದೀವಿ ಸರ್.
ಇಬ್ಬರು ಆಧಾರ ಸ್ತಂಭಗಳು ಸರ್. ನಾವು ವಯಸ್ಸಾಗಿರೋರು ಸರ್, ಬೇರೆ ರೀತಿ ಏನಾದ್ರು ಒಂದು ಮಾಡಬೇಕು. ಯಾ ಸರ್ ನಂದನಿಗೆ ಸರ್, ನನ್ನ ಮಗನಿಗೆ. ಅವನಿಗೆ ಮದುವೆಗೆ ಸುಮಾರು ಒಂದು 12 ದಿನ ಆಗಿತ್ತು ಸರ್. 12 ದಿನ ಆಗಿತ್ತು ಸರ್. ದೇವರು ನಮಗೆ ಶಕ್ತಿ ಕೊಡಬೇಕು ಸರ್. ಸರ್, ಅದು ಯಾವ ರೀತಿ ಆಗಿದೆ ಆಘಾತ ಅಂದರೆ, ಈ ಹುಡುಗರುಗಳು ಅಣ್ಣ ತಮ್ಮದ್ರ ಮಕ್ಕಳು ಇಬ್ಬರೂ ಜಮೀನಿಗೆ ಅಲ್ಲಿ ಗೊಬ್ಬರ ಹಾಕೋಕೆ ಹೋಗೋರ. ಯೂರಿಯಾ ಪಟಾಸು ಭತ್ತ ಹಾಕಿದ್ರಲ್ಲ ಚಾನಲ್ ಪಕ್ಕದಲ್ಲೇ, ಈ ತಿಂಡಿ ಗೊಬ್ಬರ ಹಾಕೋಕೆ ಹೋಗೋರಲ್ಲ ಇಬ್ಬರು ಅಣ್ಣ ತಮ್ಮದಿರು. ಹೋದಾಗ ಏನಾಗದ, ಮೇಲ್ಗಡೆ ಹುಡುಗರು ಸ್ನಾನ ಮಾಡ್ತಾವ ಆ ಚಾನಲಲ್ಲಿ. ಆಗೇನು ಮಾಡವ, ಕಿರ್ಚ್ಕೊಬಿಟ್ಟದ ಒಂದು ಹುಡುಗ. ಇವ್ರು ಕೇಳಿಸ್ತಾಳೆ, ಹುಡುಗರು ಓಡವ ಜಮೀನಿಂದ ಪಕ್ಕದಲ್ಲೇ, ಜಾಯಿಂಟೇ ಚಾನಲ್, ಅದು ಕೆಳಗಡೆನೇ ಅಲ್ವಾ. ಓಡೋಗಿ ಆ ಹುಡುಗರು ನೋಡವ, ಆ ಹುಡುಗರನ್ನ ಕಾಪಾಡೋಕ್ಕೆ ಎರಡೂ ಬಿದ್ದುಬಿಟ್ಟವ. ಒಂದೇ ಸಾರಿ ಬಿದ್ದುಬಿಟ್ಟವ್ರು ಅಣ್ಣ ತಮ್ಮದಿರು ಅಂದರೆ ಅದು ದೊಡ್ಡ ಚಿಕ್ಕಪ್ಪನ ಮಕ್ಕಳು. ಎರಡೂ ಬಿದ್ದ ತಕ್ಷಣ ಆ ಹುಡುಗನ ಬಚಾವ್ ಮಾಡವ್ರೆ. ಇವರು ನೀರು ಜಾಸ್ತಿ ಸ್ಪೀಡ್ ಹೋಯ್ತಿತ್ತಲ್ಲ ಚಾನಲ್ ನೀರು, 8 ಅಡಿ ನಾಟದ ಅದು. ಇವರು ಒಬ್ರಿಗೊಬ್ರು ಹಿಡ್ಕೊಬಿಟ್ಟಾರಲ್ಲ, ಇವರೇ ಬಿಡ್ಸ್ಕೊಳಕ್ಕಾಗಿಲ್ಲ, ಅವ್ರಿಗೆ ತಪ್ಕೊಬಿಟ್ಟಾರ ಬಚಾವಾಗಕ್ಕೆ ಸಲಿಗೆ. ಕೈ ಬಾಯಿ ಆಡ್ಸ್ಕೊಂಡಿದ್ರೆ ಬಚಾವ್ ಹೋಗ್ಬೋದಾಗಿತ್ತು, ನೀರಿನ ಮೇಲೆ ತೇಲ್ಕೊಂಡು ಹೊಂಟೋಗ್ಬೋದಾಗಿತ್ತು. ಇವರು ಯಾವ ರೀತಿ ಆಯಿತು ಆ ಘಟನೆ, ಹಿಂದೆ ಈ ಒಂದು 12 ವರ್ಷದಲ್ಲೂ ಒಂದು ಹಂಗೆ ಆಗ್ಬಿಟ್ಟಿತ್ತು. ಅಲ್ಲಿ ದನ ತೊಳೆಗೆ ಹೋಗಿ ಒಬ್ಬ ಜವನೇಗೌಡ ಅಂತ ತೀರೋಗ್ಬಿಟ್ಟಿದ್ದು ಅದೇ ಜಾಗದಲ್ಲಿ. ಈ ಹುಡುಗರು ಅದೇ ಜಾಗದಲ್ಲಿ ಬಿದ್ದವರು ಮೇಕೆದ್ದಿಲ್ಲ. ಒಬ್ಬನಿಗೆ ಈಜೋಡಿಗೆ ಬರ್ತಿತ್ತಂತೆ, ಒಬ್ಬನಿಗೆ, ಇನ್ನೊಬ್ಬನಿಗೆ ಬರ್ತಿರ್ಲಿಲ್ಲ. ಅವ್ನ ಮನೆ ಬಿಟ್ಟೆ ಬರ್ತಿಲ್ಲ ಪಾಪ, ಅವ್ನ ಕೆಲಸ ಆಯಿತು ಅದಾಯಿತು. ಅವರು ಭಾಳ ಒಳ್ಳೆ ಹುಡುಗರು ಅವರು. ಇನ್ನು ಅವನು ಒಬ್ಬನಿಗೆ ರವಿ ಅನ್ನೋನಿಗೆ ಒಬ್ಬನೇ ಮಗ, ಒಂದೇ ಹುಡುಗ, ಒಂದು ಹುಡುಗಿ. ಇನ್ನೊಬ್ಬನಿಗೆ ರಾಕೇಶ್ ಅನ್ನೋ ಹುಡುಗನಿಗೆ ಅವನು ರಮೇಶ್ ಅನ್ನೋ ಮಗ, ಅವನು ರಾಕೇಶ್ ಅಂತ. ಅವನಿಗೆ ಎರಡು ಮಕ್ಕಳು ಅವ್ರಿಗೆ. ಒಂದು ಹುಡುಗ ತೀರೋಗ್ಬಿಟ್ಟ ಅವನು. ಈ ರಮೇಶನ ಮಗನಿಗೆ 25 ವರ್ಷ ಏಜು, ಇನ್ನೊಬ್ಬನಿಗೆ 20 ವರ್ಷ ಅವರೇಜು. ಒಬ್ಬನಿಗೆ ಮದುವೆ ಆಗಿದೆ, ರಮೇಶನ ಮಗನಿಗೆ ಮದುವೆ ಆಗಿದೆ. ಈ ರೀತಿ ಆಗ್ಬಿಟ್ಟದ ಘಟನೆ. ನಮ್ಮ ಐದೂರ್ಗೆ ಭಾಳ ಆ ಘಟನೆ ನೋಡಿದ್ರೆ ಭಾಳ ನೋವಾಗೋಯ್ತು. ಮಕ್ಕಳು ಇನ್ನೂ ಬೆಳಿಬೇಕಾದ ಮಕ್ಕಳುಗಳವು, ಇನ್ನೂ ಬದುಕಬೇಕಾದಂಥ ಮಕ್ಕಳು ಇವತ್ತು ಅವು ಅನ್ಯಾಯ ಆಗಿ ಮೇಕ್ ಕೊಟ್ಟೋಗ್ಬಿಟ್ಟು. ಯಾರು ಈ ಜಮೀನಲ್ವಾ, ಅಲ್ಲಿ ಸಡನ್ನಾಗಿ ಯಾರೂ ಸಿಗೋಲ್ಲ. ಈಗ ಅದು ಈ ಹುಡುಗರು ಅಲ್ಲಿ ಆ ಜಮೀನು ಗೊಬ್ಬರ ಹಾಕೋಕೆ ಹೋಗಿಲ್ಲ ಅಂದರೆ ಆ ಹುಡುಗ ಹೊಂಟೋಗೋದು. ಈಗ ಆ ಹುಡುಗನ ಬಚಾವು ಮಾಡೋಕ್ಕೆ ಹೋಗಿ ಒಂದು 15-14 ವರ್ಷ ಹುಡುಗ ಇರಬೇಕದು. ಅದು ಅದೇ ಊರಿರೋದೆ. ಆ ಹುಡುಗ ಬಚಾವ್ ಮಾಡೋರ ಇವರು ಹೋಗ್ಬಿಟ್ಟಾರೆ. ಇಲ್ಲ, ಅವ್ನು ಕಿರ್ಚ್ಕೊಂಡವನೇ, ಅವನ ಪಾಡಿಗೆ ಅವನು ಹೋಗವನೆ ಅಷ್ಟೇ. ಇವ್ರ ಪಾಡಿಗೆ ಇವ್ರು ಜಮೀನು ಪಕ್ಕದೇ ಅಲ್ಲೋ, ಜಮೀನಲ್ಲಿ ವ್ಯವಸಾಯ ಮಾಡ್ತಾವ್ರೆ ಅಷ್ಟೇ. ಇವರು ಗೊಬ್ಬರ ಹಾಕೋಕೆ ಹೋಗೋರೆ. ಮನೆಗೆ ಆಧಾರ ಆಗಿದ್ದೆ, ಇವರು ಆಧಾರ ಸ್ತಂಭನೇ ಹೋಗ್ಬಿಡ್ತು. ಒಂದು ಮನೆಗೆ 2 ಮನೆಗೂ ಅನ್ಯಾಯ ಹೊಂಟೋಗ್ಬಿಟ್ಟು. ಪಾಪ ಅವ್ರೇನು ಅವರು ತಂದೆ ತಾಯಿಗಳು ಅವ್ರ ಜೀವನ ಅವ್ರು ಮಾಡ್ಕೊ ಹೋಯ್ತಿದ್ರು. ಈಗ ಅವ್ರ ಮನೆಗೆ ಭಾಳ ತೊಂದರೆನೇ ಆಗೋಯ್ತು, ಎಲ್ಲ ಥರದಲ್ಲೂ ತೊಂದರೆನೇ ಆಯಿತು. ಮಕ್ಕಳೇ ಇಲ್ದಿದ ಮೇಲೆ ಇನ್ನೇನು ಕಟ್ಕೊಂಡು ಏನು ಮಾಡ್ತಾರೆ ಅವರು? ಎಲ್ಲ ಮಾಡೋದು ಮಕ್ಳಿಗೋಸ್ಕರ ತಾನೆ, ಪ್ರತಿಯೊಬ್ಬ ತಂದೆ ತಾಯಿಗಳು. ಆ ಪರಿಸ್ಥಿತಿ ಆಗಿದೆ. ಕಷ್ಟ ಇದೆ. ಒಣ ಕ್ಷೇತ್ರದವರು ನಾವು, ಸಿದ್ದರಾಮಯ್ಯನ ಕಾನ್ಸ್ಟಿಟ್ಯೂನ್ಸಿ. ಆದ್ದರಿಂದ ನಿಮ್ಮ ಮಾಧ್ಯಮದ ಮೂಲಕ ಅವ್ರ ಮನೆಗೆ ಮತ್ತು ಅವ್ರ ತಂದೆ ತಾಯಿಗಳಿಗೂ ಭಗವಂತನಲ್ಲಿ ಒಳ್ಳೆಯದಾಗಲಿ, ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂಥೇಳಿ ಧೈರ್ಯ ಕೊಡಲಿ. ಅವ್ರಿಗೆ ನಮ್ಮ ಸರ್ಕಾರದ ವತಿಯಿಂದ ಅವ್ರಿಗೆ ಸಹಾಯ ಮಾಡಲಿ. ಅವ್ರ ಫ್ಯಾಮಿಲಿಗೆ ಮಕ್ಕಳು ಕಳ್ಕೊಬಿಟ್ಟವ್ರೆ. ಅದರಿಂದ ಅದನ್ನು ಹೇಳ್ತಾ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಮುದ್ರಾಮೇಗೌಡ, ಮಾಜಿ ತಾಲೂಕು ಪಂಚಾಯತ್ ಮೆಂಬರ್ ನಾನು.